ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ದಿಯಾಗಿರುವ ಹೈ ಪ್ರೋಟೀನ್ ಇರುವ ಒಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಆ ಜ್ಯೂಸ್ ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಟಲನ್ನು ತಗೊಂಡು ಇದಕ್ಕೆ ಒಂದು 8ರಿಂದ 10 ಬಾದಾಮನ್ನು ನೆನೆಸ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕ್ಕೊಂಡು ಒಂದು 3ರಿಂದ 4 ಗಂಟೆಗಳ ಕಾಲ ಅದನ್ನು ನೆನೆಸ್ಕೊಂಡು ಇಟ್ಕೊಳ್ಬೇಕು. ಮತ್ತು ಇನ್ನೊಂದು ಬಟ್ಟಲು ತೊಗೊಂಡು ಖಜೂರವನ್ನು ತೊಗೊಂಡಿದ್ದೀನಿ. ಇದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದು ಇದನ್ನು ಕೂಡ ಒಂದು 3ರಿಂದ 4 ಗಂಟೆ ಇದು ನೆನೆಸ್ಕೊಳ್ಬೇಕು. ಹಾಲನ್ನು ಹಾಕಿ ನೆನೆಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಖಜೂರ ಮತ್ತು ಬಾದಾಮ ಇವು ಎರಡು 3ರಿಂದ 4 ಗಂಟೆ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ನೆನೆಯೋದಕ್ಕೆ. ಮತ್ತು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ನಾನು ಇಲ್ಲಿ ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಗಟ್ಟಿ ಹಾಲು, ಅರ್ಧ ಲೀಟ್ರ್ ಹಾಲಿದೆ. ಈ ಗಟ್ಟಿ ಹಾಲನ್ನು ಹಾಕಿ ನಾವು ಇವಾಗ ಇದು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ನೋಡಿ, ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಕುದಿ ಬರಿಸ್ಬೇಕು. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ನಾವು ಖಜೂರ ಬಳಸೋದರಿಂದ ಅದರಲ್ಲಿ ಸಿಹಿ ಅಂಶ ಇರುತ್ತೆ. ನೀವು ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ನೀವು ಈ ಜ್ಯೂಸನ್ನು ಮಾಡ್ಕೊಳ್ಬೋದು. ನೋಡಿ, ಅದು ಕುದೀತಾ ಇರಲಿ. ಅಲ್ಲಿವರೆಗೆ ನಾವು ಇಲ್ಲಿ ಒಂದು ಬಟ್ಟಲನ್ನು ತಗೊಂಡು ಅದಕ್ಕೆ ಸಬ್ಜಾ ಸೀಡ್ಸನ್ನು 1 ಸ್ಪೂನಷ್ಟು ಹಾಕ್ಕೊಂಡು ಇದು ಕೂಡ ಒಂದು 10ರಿಂದ 15 ನಿಮಿಷ ನಾವು ಇದು ನೆನೆಸ್ಕೊಳ್ಳೋಣ. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಬಟ್ಟಲಲ್ಲಿ ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನು ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ತಣ್ಣಗಿರುವ ಹಾಲನ್ನು ಹಾಕ್ಕೊಂಡು ನಾವು ಇದು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಹಾಲನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಗಂಟು ಇರಬಾರ್ದು. ಆ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಬಾದಾಮ್ ಮತ್ತು ಖಜೂರ ನೆನೆಸ್ಕೊಂಡಿದ್ದೀವಲ್ಲ ಅದನ್ನು ನೋಡೋಣ. 3ರಿಂದ 4 ಗಂಟೆ ಆಗಿದೆ. ನಾನಿದು ಬೆಳಗ್ಗೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಈವ್ನಿಂಗ್ ಟೈಮಲ್ಲಿ ಈ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಒಂದು 10-11 ಗಂಟೆಗೆ ನಾನಿದು ನೆನೆಯೋದಕ್ಕೆ ಹಾಕಿದ್ದೀನಿ. ನೋಡಿ, ಇವಾಗ ಈ ರೀತಿ ನೆಂದು ಹೋಗಿದೆ. ಇದ್ರ ಮೇಲಿನ ಸಿಪ್ಪೆನೆಲ್ಲ ನಾವು ತೆಗೆದು ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಬಾದಾಮ್ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಖಜೂರ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಹಾಲಿನಲ್ಲಿ ನೆನೆಸಿದ್ದೀನಿ. ಯಾವ ರೀತಿ ನೆಂದು ಹೋಗಿದೆ ಅಂತ ನೋಡ್ಕೊಳ್ಳಿ. ಇದರಲ್ಲಿರುವ ಬೀಜನೆಲ್ಲ ತೆಗೆದು ನೆನೆಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೋಡಿ, ಇವೆರಡು ಚೆನ್ನಾಗಿ ನೆಂದಿವೆ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಸಿಪ್ಪೆ ಬಿಡಿಸಿರುವ ಬಾದಾಮ ಮತ್ತು ಈ ನೆಂದಿರುವ ಖಜೂರ ಇವೆರಡನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಹಾಲಿನ ಸಮೇತವಾಗಿ ಹಾಕ್ಕೊಳ್ಳಿ. ಇವಾಗ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಎಷ್ಟು ನುಣ್ಣಗೆ ಪೇಸ್ಟ್ ಆಗುತ್ತೋ ಅಷ್ಟು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಹಾಲಿಂದು, ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಇದಕ್ಕೆ ಈ ಪೇಸ್ಟನ್ನು ಹಾಕ್ಕೊಳ್ಳೋಣ. ಬಾದಾಮ್ ಮತ್ತು ಖಜೂರ್ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಪೇಸ್ಟನ್ನು ಹಾಕಿದ ಮೇಲೆ ನಾವು ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಇದು ಹಾಲು ಬಾಯ್ಲ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ಚೆನ್ನಾಗಿ ಇದು ಪೇಸ್ಟ್ ಕಲಿಬೇಕು. ಗಂಟು ಇಲ್ಲದ ಹಾಗೆ ನಾವು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಸೌಟಿನಿಂದ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಚೆನ್ನಾಗಿ ಕೂಡ ಕುದೀತಾ ಇದೆ. ಇವಾಗ ನಾವು ಇಲ್ಲಿ ಕಸ್ಟರ್ಡ್ ಪೌಡ್ರ್ ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈ ಹಾಲನ್ನು ನಾವು ಇದಕ್ಕೆ ಹಾಕೊಳ್ಳೋಣ. ಕಸ್ಟರ್ಡ್ ಪೌಡರ್ ಇದಕ್ಕೆ ಹಾಕ್ಕೊಳ್ಬೇಕು. ಇದರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇವೆರಡನ್ನು ಹಾಕಿದ ಮೇಲೆ ಮತ್ತೆ ಒಂದು 2 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಗ್ಯಾಸ್ ಅಂತೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಕುದಿಸ್ಕೊಳ್ಬೇಕು. ಈ ಜ್ಯೂಸ್ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೈ ಪ್ರೋಟೀನ್ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ನೀವು ಚಿಕ್ಕವರು ದೊಡ್ಡವರು ಯಾರಿಗೆ ಬೇಕಾದರೂ ಈ ಜ್ಯೂಸನ್ನು ಮಾಡಿಕೊಡಿ, ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈಗ ಇದು ಕೆಳಗಡೆ ಇಟ್ಕೊಳ್ಳೋಣ. ಇದು ಫುಲ್ ಕೂಲ್ ಆಗೋದಕ್ಕೆ ನಾವು ಬಿಟ್ಟುಬಿಡಬೇಕು. ನೋಡಿ, ಒಂದು ಅರ್ಧ ಗಂಟೆ ನಾನು ಬಿಟ್ಟಿದ್ದೀನಿ. ಇದು ಫುಲ್ ತಣ್ಣಗಾಗಿದೆ. ನೋಡಿ, ಈ ರೀತಿಯಾಗಿದೆ. ನೋಡಿ, ಇವಾಗ ನಮ್ಮ ಜ್ಯೂಸ್ ರೆಡಿಯಾಗಿದೆ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ತೆಕ್ಕೋತಾ ಇದ್ದೀನಿ. ಈ ಜ್ಯೂಸನ್ನು ನೋಡ್ತಾ ಇರ್ಬೋದು. ಇದು ತುಂಬಾ ಹೈ ಪ್ರೋಟೀನ್ ಇರುವ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇದಕ್ಕೆ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಲ್ಲ, ಆ ಸಬ್ಜಾ ಸೀಡ್ಸ್ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಈ ಸಬ್ಜಾ ಸೀಡ್ಸು. ನೋಡಿ, ಈ ರೀತಿ ನಾನು ಹಾಕ್ಕೊಂಡು ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಐಸ್ ಕ್ಯೂಬ್ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫುಲ್ ಕೂಲಾಗಿ ಇರಬೇಕು ಅಂದರೆ ನಾವು ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಬಳಸಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ತುಂಬಾ ಸೂಪರಾಗಿರುವ ನಮ್ಮ ಬಾದಾಮ್ ಮತ್ತು ಖಜೂರ್ ಶರ್ಬತ್ ಅಂತೂ ರೆಡಿ ಆಯಿತು. ನೋಡಿ, ನೋಡ್ತಾ ಇರ್ಬೋದು. ನೀವು ಒಂದು ಸರ್ತಿ ಮಾಡಿ ನೋಡಿ, ಮನೆಯಲ್ಲಿ ಮಾಡಿ ಕುಡಿ. ಎಲ್ಲರಿಗೂ ತುಂಬಾ ಇಷ್ಟವಾಗುವಂಥ ಈ ಜ್ಯೂಸ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಇವಾಗ ನಾನು ಜ್ಯೂಸ್ ಗ್ಲಾಸಲ್ಲಿ ನಾನು ಈ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನೋಡಿ ಫ್ರೆಂಡ್ಸ್, ಮತ್ತು ಇದ್ರ ಮೇಲೆ ನಾನು ಒಂದೊಂದು ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಡ್ರೈ ಫ್ರೂಟ್ಸನ್ನು ಬಾರೀಕ್ ಕಟ್ ಮಾಡ್ಕೊಂಡು ಡ್ರೈ ಫ್ರೂಟ್ಸನ್ನು ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಆರೋಗ್ಯಕರವಾದ ತುಂಬಾ ಹೆಲ್ದಿಯಾಗಿರುವ ಈ ಜ್ಯೂಸ್ ಅಂತೂ ರೆಡಿ ಆಯಿತು. ಬಾದಾಮ್ ಮತ್ತು ಖಜೂರ್ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.